ಮುಂದಿನ ಸುದ್ದಿಗೆ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಲ್ಲಿ ಪ್ರವಾಸ ಮುಗಿಸಿ ಇವತ್ತೊಂದು 3:45-4 ಗಂಟೆಗೆ ವಾಪಸ್ ಬೆಂಗಳೂರಿಗೆ ಲ್ಯಾಂಡ್ ಆದರು. ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋದಾಗ ಹೋದ ಕೆಲಸ ಏನಾಯಿತು ಅದೇ ಕುತೂಹಲ. ಅನ್ಕೊಂಡಂಗೆ ಆಗಿದ್ದು ಕರ್ನಾಟಕ ಭವನದ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ. ಉಳಿದಂತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ, ಕೆ.ಸಿ. ವೇಣುಗೋಪಾಲರನ್ನು ಭೇಟಿಯಾಗಿದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನು ಭೇಟಿಯಾಗಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯಾಗಬೇಕು ಅನ್ನೋ ಅಹವಾಲನ್ನು ಮುಖ್ಯಮಂತ್ರಿಗಳ ತಗೊಂಡು ಹೋಗಿದ್ರು. ಇಲ್ಲ ಅಂತ ಅವ್ರ ಕಡೆಯವರು ಯಾರೇನೇ ಹೇಳಿದ್ರು ಇದ್ದದ್ದು ಸತ್ಯ ಅದಷ್ಟೇ. ಅಧ್ಯಕ್ಷರ ಬದಲಾವಣೆ ಆಗಲಿ. ಆಮೇಲೆ ಅವ್ರದ್ದು ಕೇಸು ಒಂದು ಬಿಲ್ಡಪ್ ಮಾಡಿದಾರಲ್ಲ, ನೀವೇ ಹೇಳಿದ್ರಿ ಲೋಕಸಭಾ ಚುನಾವಣೆಯ ತನಕ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಮುಗಿತಲ್ಲ ಲೋಕಸಭಾ ಚುನಾವಣೆ, ಮುಗಿದು ಎಷ್ಟು 8 ತಿಂಗಳಾಯ್ತಾ 9 ತಿಂಗಳಾಯ್ತಾ? ಮುಗಿತಲ್ಲ ಲೋಕಸಭಾ ಚುನಾವಣೆ, ಇನ್ನು ಯಾವಾಗ ಬದಲಾವಣೆ ಮಾಡ್ತೀರಿ? ಇಲ್ಲ ಒಂದು ಮಾತು ಹೇಳಿಬಿಡಿ, ಅವರೇ ಕಂಟಿನ್ಯೂ ಆಗ್ತಾರೆ ಅಂದರೆ ಹೇಳಿಬಿಡಿ, ನಮಗೊಂದು ಕ್ಲಾರಿಟಿ ಸಿಗುತ್ತೆ ಇತ್ಯಾದಿ ಇತ್ಯಾದಿ. ಈ ಅಹವಾಲುಗಳನ್ನು ತಗೊಂಡೋಗಿದ್ರು. ದೆಹಲಿ ಅಷ್ಟು ನಾಯಕರು ಹೇಳಿದ್ರಂತೆ, ಸದ್ಯಕ್ಕೆ ಆ ಸುದ್ದಿನೇ ಎತ್ತಬೇಡಿ ಅಂದ್ರಂತೆ. ಸದ್ಯಕ್ಕೆ ಆ ಸುದ್ದಿನೇ ಎತ್ತಬೇಡಿ. ಒಂದು ಸೋರ್ಸ್ ಹೇಳೋದು ಇನ್ನೊಂದು 2-3 ತಿಂಗಳು ಸುಮ್ಮನಿದ್ದು ಬಿಡಿ ಅಂದರು ಅಂತ. ಇನ್ನೊಂದು 2-3 ತಿಂಗಳು ಸುಮ್ಮನಿದ್ದು ಬಿಡಿ, ಸದ್ಯಕ್ಕೆ ಎತ್ತಬೇಡಿ ಅಂತ. ಇನ್ನೊಂದು ಸೋರ್ಸ್ ಹೇಳೋದು, ಇನ್ನೊಂದು ಸೋರ್ಸ್ ಇಂಟ್ರೆಸ್ಟಿಂಗ್ ಇದೆ, ಮುಂದಿನ ಸಂಕ್ರಾಂತಿಯ ತನಕ ಆ ಥರದ ಯಾವ ಬದಲಾವಣೆಗಳು ಬೇಡ ಅಂತ ಹೇಳಿದ್ದಾರೆ ಅಂತ. ಸಂಕ್ರಾಂತಿಯ ತನಕ ಯಾಕೆ? ಅದೊಂದು ಬೇರೆ ಲೆಕ್ಕಾಚಾರ ಇದೆ, ಇರಲಿ. ಮುಂದಿನ ಸಂಕ್ರಾಂತಿಯ ತನಕ ಆ ಥರದ ಯಾವ ಬದಲಾವಣೆಯೂ ಬೇಡ ಅಂತ. ಮುಖ್ಯಮಂತ್ರಿಗಳಿಗೆ ಇನ್ನೊಂದಿದೆ, ಸಚಿವ ಸಂಪುಟ ಪುನಾರಚನೆ. ಆ ಸುದ್ದಿನೂ ಬೇಡ ಅಂತ ಹೇಳಿದ್ರಂತೆ. ಆ ಸುದ್ದಿನೂ ಬೇಡ, ಈಗ ನಡ್ಕೊಂಡು ಹೋಗ್ತಿದೆ, ಚೆನ್ನಾಗಿ ನಡ್ಕೊಂಡು ಹೋಗಲಿ. ನೀವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸುವುದರಲ್ಲಿ ನಿರತರಾಗ್ರಿ. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಬೇಡ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆನೂ ಬೇಡ ಅಂತ ಹೇಳಿ ಕಳಿಸಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಅಕಸ್ಮಾತ್ ಅದನ್ನು ಮಾಡೋದಾದರೆ, ಹೈಕಮಾಂಡ್ ಹ್ಞೂ ಅಂದರೆ ಸಿದ್ದರಾಮಯ್ಯನವ್ರದ್ದು ಪೂರ್ತಿ ಕೈ ಮೇಲಾದಂಗೆ. ನೋಡಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಎರಡೂ ಸದ್ಯಕ್ಕೆ ಬೇಡ ಅಂತ ಹೈಕಮಾಂಡ್ನವ್ರು ಹೇಳಿ ಕಳಿಸಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ಗೊಂದು ಗ್ರಿಪ್ ಇದೆ ಅಂತ ಅರ್ಥ. ಅಲ್ಲಿ ಗ್ರಿಪ್ ಇದೆ ಅಂತ ಅರ್ಥ. ಸಚಿವ ಸಂಪುಟ ಪುನರ್ರಚನೆಯನ್ನು ಈ ಸಂದರ್ಭದಲ್ಲಿ ಓಕೆ ಮಾಡಿದ್ರೆ ಸಿದ್ದರಾಮಯ್ಯನವ್ರ ಕೈ ಮೇಲಾದಂಗೆ. ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಅದು ಬೇಕಾಗಿಲ್ಲ. ಅಕ್ಟೋಬರ್ 31ರ ಡೆಡ್ಲೈನ್ ಇದೆಯಲ್ಲ, ಆವಾಗ ನಮಗೆ ಬೇಕಾದಂಗೆ ನಾವು ಮಾಡ್ಕೊಳ್ಳೋಣ, ಈಗ ನಡ್ಕೊಂಡು ಹೋಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಆದ್ದರಿಂದ ಆ ಎರಡೂ ಕೆಲಸಗಳಾಗಿಲ್ಲ. ಅದರ ಮಧ್ಯದಲ್ಲಿ ನಮ್ಮ ನಾಗೇಂದ್ರ ಸಾಹೇಬರು, ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಆರೋಪದಲ್ಲಿ ರಾಜೀನಾಮೆ ಕೊಟ್ಟವರು. ಅವರಿಗೆ SIT ಕ್ಲೀನ್ ಚಿಟ್ ಕೊಟ್ಟಿದೆ. ಸಿದ್ದರಾಮಯ್ಯನವ್ರಿಗೆ ಅವ್ರನ್ನ ಸಚಿವ ಸಂಪುಟಕ್ಕೆ ವಾಪಸ್ ತಗೋಬೇಕು ಅಂತ. ಅವರು ಒಬ್ಬರನ್ನೇ ವಾಪಸ್ ತಗೊಳ್ಳೋದಕ್ಕೆ ಹೋದರೆ, ಈಗ ಈ ಸಿದ್ದರಾಮಯ್ಯನವ್ರು ಹೋದಾಗಲೇ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡ್ರಲ್ಲ, ದಿಲ್ಲಿಗೆ ಒಂದು ರೌಂಡ್ ಹೋಗಿ ಬಂದ್ರಿ. ಇವ್ರ ಜೊತೆಗೆ ಒಂದು ಲಾಬಿ ಮಾಡಿಸ್ಬಿಡೋಣ ಅಂತ ಬೇಜಾರು ಮುಖ ಹಾಕ್ಕೊಂಡು ವಾಪಸ್ ಬಂದಿದ್ದಾರೆ. ಆ ಮಾತು ಬೇರೆ. ಈಗ ನಾಗೇಂದ್ರರು ಒಬ್ಬರನ್ನೇ ಕ್ಯಾಬಿನೆಟ್ಟಿಗೆ ತಗೊಳಕ್ಕಾಗತ್ತಾ? ರಾಹುಲ್ ಗಾಂಧಿ ಅಲ್ಲಿ ದಿಲ್ಲಿಲಿ ಅವರು ಪ್ರೊಜೆಕ್ಟ್ ಮಾಡಿಕೊಳ್ತಾ ಇರುವ ರೀತಿಯೇ ಬೇರೆ. ನಾಗೇಂದ್ರರನ್ನು ವಾಪಸ್ ಕರ್ಕೊಂಡ್ರೆ BJP ಅವ್ರ ಕೈಗೆ ಇನ್ನೊಂದು ಅಸ್ತ್ರ ಕೊಟ್ಟಂಗೆ ಆಗುತ್ತೆ. ಅದು ಬೇಡ, ಸುಮ್ಮನಿರಿ ಅಂದ್ರಂತೆ. ನಾಗೇಂದ್ರ ನೋಡಿದ್ರಲ್ಲಿ ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಮಿನಿಸ್ಟರ್ ಆಗೋ ತನಕ ನನ್ನ ಕ್ಷೇತ್ರಕ್ಕೆ ನಾನು ವಾಪಸ್ ಹೋಗೋದಿಲ್ಲ ಅಂತ. ಹೋಗಿಲ್ಲ ಅಂತವ್ರು ಇನ್ನೂ ತನಕ. ನಾನು ಮಂತ್ರಿಯಾಗಿಯೇ ವಾಪಸ್ ಅಲ್ಲಿಗೆ ಹೋಗ್ತೀನಿ ಅಂತಾರಂತೆ. ಅದು ಕೂಡ ಮುಂದಕ್ಕೆ ಹೋದಂಗೆ ಆಯಿತು. ಅದು ಸದ್ಯಕ್ಕಾಗೋದಿಲ್ಲ. 4 MLC ಸ್ಥಾನಗಳಿಗೆ ನಾಮಿನೇಷನ್ಸ್ ಆಗಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಕೋಟಾ ಕೊಟ್ಟಿದ್ದಾರಂತೆ. ಸಿದ್ದರಾಮಯ್ಯನವ್ರ ಕೋಟಾದಲ್ಲೊಬ್ಬರು, ಡಿ ಕೆ ಶಿವಕುಮಾರ್ ಕೋಟಾದಲ್ಲೊಬ್ಬರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೋಟಾದವರಲ್ಲೊಬ್ಬರು, ಹೈಕಮಾಂಡಿನ ಕೋಟಾದಲ್ಲೊಬ್ಬರು ಅಂತ ತಮ್ಮ ತಮ್ಮ ಹೆಸರುಗಳನ್ನು ಹೇಳಿ ಬಂದಿದ್ದಾರೆ. ಅದು ಕೂಡ ಹೋಲ್ಡ್ನಲ್ಲೇ. ಅದು ಸದ್ಯಕ್ಕೆ ನೋಡೋಣ ಇರಿ ಅಂತ ಇಟ್ಕೊಂಡಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.